ಇದೆಲ್ಲವೂ ಪೂರ್ವ ಜನ್ಮದ ಪುಣ್ಯ ಅಂತ ನಾವು ಭಾವಿಸ್ತೇವೆ. ಇದೆಲ್ಲವೂ ನಮ್ಮ ಮಾತಾಪಿತರ ಪುಣ್ಯ, ನಮ್ಮ ಗುರುಗಳ ಆಶೀರ್ವಾದ. ಇವತ್ತು ನಾವು ತಾಯಿ ಗರ್ಭದಲ್ಲಿ ಇರುವಾಗಲೇ ಲಿಂಗ ದೀಕ್ಷೆಯನ್ನು ಕೊಟ್ಟು ನಮಗೆ ಆಶ್ರಯನ ಕೊಟ್ಟು 8 ವಯಸ್ಸಿನಲ್ಲಿ ನಾವೆಲ್ಲ ಗಚ್ಚಿನ ಮಟ್ಟಕ್ಕೆ ಬಂದೀವಿ. 8 ವಯಸ್ಸಿನಿಂದನೇ ಅಲ್ಲಿಂದ ನಮ್ಮ ಆಧ್ಯಾತ್ಮಿಕ ಯಾತ್ರೆ ಆರಂಭವಾಯಿತು. ಇವತ್ತು ಎಲ್ಲರಿಗೂ ಗೊತ್ತಿದೆ ವಚನಾನಂದ ಸ್ವಾಮೀಜಿ ಅಂತ. ವಚನಾನಂದ ಸ್ವಾಮಿಗಳು 20-30 ವರ್ಷ ಏನು ಕಷ್ಟಪಟ್ಟರು, ಎಷ್ಟೆಲ್ಲ ಇದನ್ನು ಮಾಡಿದ್ರು ಭಾಳ ಜನಕ್ಕೆ ಗೊತ್ತಿಲ್ಲ. ಬರೀ ಪೀಠ ನೆನಪಾಗತ್ತೆ, ಇವತ್ತಿನ ಹೇಳಿಕೆಗಳು ನೆನಪಾಗತ್ತೆ. ಅಲ್ಲಿಂದ ನಾವು ಧಾರವಾಡಕ್ಕೆ ಹೋದ್ವಿ, ಅಲ್ಲಿ ಸೈನ್ಸ್ ಸ್ಟೂಡೆಂಟ್ ಆಗಿ ಅಲ್ಲಿ ಓದಿದ್ವಿ. ಆಮೇಲೆ ಚಿತ್ರಮುರುಘಾ ಮಠದಲ್ಲಿ 3 ವರ್ಷ ಸಾಧಕ ಬೋಧಕ ಸುಧಾರಕ ಅಂತ ಅಲ್ಲಿ ಓದಿ, ಆಮೇಲೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಒಬ್ಬ ಶ್ರೇಷ್ಠ ಸ್ವಾಮಿ ವೇದ ಭಾರತಿ ಅನ್ನೋಂಥ ಒಬ್ಬ ಗುರುಗಳ ಪತ್ತಲದಲ್ಲಿ ಅಧ್ಯಯನ ಮಾಡಿದ್ವಿ. ಈ ಕಡೆ ಇನ್ನೊಂದು ಕಡೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅಂತವರ ನಿರಂತರವಾಗಿರುವಂಥ ಆಶೀರ್ವಾದ, ಮಾರ್ಗದರ್ಶನ. ಆಮೇಲೆ ಯೋಗ ಬಂತೆ, ಮತ್ತೆ ಕರ್ನಾಟಕಕ್ಕೆ ವಾಪಸ್ ಬಂದು ಈ ಸಂದರ್ಭದಲ್ಲಿ TV9ಗೆ ನಾನು ಧನ್ಯವಾದ ಹೇಳ್ತೇನೆ. ಬಹುತೇಕ TV9 ನಮ್ಮಂಥವ್ರಿಗೆ ಒಬ್ಬ ಸಾಧಕ ಹಿಮಾಲಯದಿಂದ ವಾಪಸ್ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನನಗೆ ಯಾರೂ ಪರಿಚಯನೇ ಇರಲಿಲ್ಲ. ಅಪರಿಚಿತವಾದ ಬೆಂಗಳೂರನ್ನು ಇಡೀ ನಾಡಿಗೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದು TV9 ಯೋಗ ಕಾರ್ಯಕ್ರಮದ ಮೂಲಕ. 10 ವರ್ಷಗಳ ಕಾಲ ಇವತ್ತು ಜನ ನಮ್ಮನ್ನು ವಚನಾನಂದ ಸ್ವಾಮೀಜಿಗಿಂತ ಹೆಚ್ಚು TV9 ಸ್ವಾಮೀಜಿ ಅಂತಲೇ ಕರೀತಾರೆ. ಇವತ್ತು ಶ್ವಾಸಗುರು ಅಂತ ಏನು ಹೆಸರು ಬಂದಿದೆ ಅದೆಲ್ಲವೂ TV9 ಕೊಡುಗೆ ಅಂತ ನಾನು ಭಾವಿಸ್ತೇನೆ.